ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಮಾಡುವ ಅಂತ ಇದ್ದೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂದರೆ, ಮೊದಲಿಗೆ ಗೆಣಸು, ಕ್ಯಾಪ್ಸಿಕಮ್, ಒಂದು ಟೊಮ್ಯಾಟೊ, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್, ಒಂದು ಆನಿಯನ್, ಒಂದು ಪೊಟ್ಯಾಟೊ, ಒಂದು ಪೇಸ್ಟ್ ಪುದೀನ ಸೊಪ್ಪು, ಸ್ವಲ್ಪ ಗ್ರೀನ್ ಪೀಸು, ಸ್ವಲ್ಪ ಒಂದು 2 ಚಿಲ್ಲಿ. ಖಾರ ಇದ್ದರೆ 2 ಸಾಕು, ಖಾರ ಇಲ್ಲದಿದ್ದರೆ ಒಂದು 4, ಮತ್ತು ಒಂದು ಲೆಮನ್. ಕ್ವಿಕ್ ಆ್ಯಂಡ್ ಈಸಿ ಆಗಿರುವಂಥ ಒಂದು ರೆಸಿಪಿ ಹೇಳ್ತೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ನಾನಿಲ್ಲಿ ಪೀನಟ್ಟನ್ನು ತಗೊಳ್ಳಿದ್ದೇನೆ, ಶೇಂಗಾ ಬೀಜ. ಒಳ್ಳೇದು ಮಾಡಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಆಯಿಲ್ ಹಾಕಿ ಒಳ್ಳೇದು ರೋಸ್ಟ್ ಮಾಡ್ತಿದ್ದೇನೆ. ಅದರ ನಂತರ ಆಯಿಲ್ ಹಾಕಿ ಸ್ವಲ್ಪ ಗೆಣಸನ್ನು ಹಾಗೂ ಪೊಟ್ಯಾಟೊವನ್ನು ಸ್ವಲ್ಪ ಫ್ರೈ ಮಾಡ್ತೇನೆ. ಸ್ವಲ್ಪ ಫ್ರೈ ಮಾಡಿದರೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ಇಲ್ಲಾಂದರೆ ಗಟ್ಟಿ ಗಟ್ಟಿ ಆಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಕುಕ್ ಆಗಲಿ, ಒಳ್ಳೇದು ಮಾಡಿ ಫ್ರೈ ಆಗಲಿ. ಅದರೊಟ್ಟಿಗೆ ಸ್ವಲ್ಪ ಉಪ್ಪನ್ನು ಸಹ ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಸಹ ಈ ಥರ ಒಂದು ಚಾಟನ್ನು, ಸ್ನ್ಯಾಕನ್ನು ಟ್ರೈ ಮಾಡಿ. ತುಂಬ ರುಚಿಯಾಗುತ್ತೆ, ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ. ಈಗ ನಾವೆಲ್ಲ ಕಟ್ ಮಾಡಿಟ್ಟಿದ್ದ ವೆಜಿಟೇಬಲ್ಸನ್ನು ಅದಕ್ಕೆ ಹಾಕೋಣ. ಗ್ರೀನ್ ಪೀಸು, ಕ್ಯಾಪ್ಸಿಕಮ್ಮು, ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, 2 ಚಿಲ್ಲಿ ಎಲ್ಲವನ್ನು ಹಾಕಿಬಿಡುವ. ಲಿಂಬೆ ಲಾಸ್ಟಿಗೆ ಹಾಕಬೇಕು, ಮೊದಲು ಹಾಕಬಾರ್ದು. ಇದು ಸ್ನ್ಯಾಕ್ ಉಂಟಲ್ಲ, ಅಥವಾ ಚಾಟ್, ತುಂಬ ಹೆಲ್ದಿ ಇದೆ. ಯಾಕೆ, ಎಲ್ಲ ವೆಜಿಟೇಬಲ್ಸನ್ನೇ ನಾವು ಯೂಸ್ ಮಾಡಿದ್ದೀವಿ ಇಲ್ಲಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡುವುದು ಇದು, ಬೇಗ ಆಗುತ್ತೆ. ವೆಜಿಟೇಬಲ್ಸ್ ಇದ್ದರೆ ಸಾಕು, ಎಲ್ಲ ಕ್ವಿಕ್ಕಾಗಿ ಆಗುತ್ತೆ. ಇದಕ್ಕೆ ಜಾಸ್ತಿ ಏನು ಮಸಾಲ ಬೇಕಂತ ಏನಿಲ್ಲ, 1-2 ಮಸಾಲ ಇದ್ದರೆ ಸಾಕು. ಬೇಕಾದರೆ ಸ್ವಲ್ಪ ಸಾಸ್ ಎಲ್ಲ ಹಾಕ್ಬೋದು ಬೇಕಾದರೆ. ಇದು ಹೆಲ್ದಿ ಟೈಪಲ್ಲಿ ಮಾಡುವುದರಿಂದ ನಾನು ಸಾಸನ್ನು ಬಳಸಲಿಲ್ಲ. ಇಲ್ಲದ್ರೆ ಸ್ವಲ್ಪ ಸೋಯಾ ಸಾಸು, ಟೊಮೆಟೊ ಸಾಸ್ ಎಲ್ಲ ಹಾಕಿದರೆ ಒಳ್ಳೆಯದಾಗ್ತದೆ. ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಯೂಸ್ ಮಾಡಿದ್ದೀನಿ. ಇದು ಚಿಲ್ಲಿ ಪೌಡ್ರ್ ನಿಮಗೆ ಬೇಕಾದರೆ ಹಾಕ್ಬೋದು, ಇಲ್ಲದಿದ್ದರೆ ಅದು ಸಹ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಹಾಕಿದರೂ ಸ್ವಲ್ಪ ಟೇಸ್ಟಾಗಿ ಆಗುತ್ತೆ ಚಿಲ್ಲಿ ಪೌಡ್ರದ್ದು ಫ್ಲೇವರ್. ಮತ್ತು ಇಲ್ಲಿ ಸ್ವಲ್ಪ ನಾನು ಚಾಟ್ ಮಸಾಲ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಚಾಟ್ ಥರ ತಿನ್ನುವ ಅಂತ, ಅದಕ್ಕೆ ಚಾಟ್ ಮಸಾಲ. ಅದರ ನಂತರ ಸ್ವಲ್ಪ ಮೇಲೆಯಿಂದ ಗಾರ್ನಿಷಿಂಗ್ಗೋಸ್ಕರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಆವಾಗ ರೋಸ್ಟ್ ಮಾಡಿ ಇಟ್ಟಿದ್ದಂಥ ಪೀನಟ್ಟು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ಕೊನೆಗೆ ಲಾಸ್ಟಿಗೆ ಒಂದು ಲೆಮನ್ ಜ್ಯೂಸನ್ನು ಸ್ವಲ್ಪ ಹಾಕಿ, ಅದರ ಬೀಜವನ್ನು ಹಾಕಲಿಕ್ಕಿಲ್ಲ. ಬೀಜ ಹಾಕಿದರೆ ಇದಾಗ್ತದೆ, ಎಂತ ಹೇಳ್ತಾರೆ, ಬೀಜ ಹಾಕಿದರೆ ಕಹಿ ಆಗ್ತದೆ. ಮತ್ತು ಎಲ್ಲವನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡೋದು. ನೋಡಿ, ನೋಡುವಾಗನೇ ಇಷ್ಟು ಯಮ್ ಆಗಿ ಟೇಸ್ಟಾಗಿ ಕಾಣ್ತಾ ಇದ್ದರೆ ತಿನ್ನುವಾಗ ಹೇಗೆ ಕಾಣ್ತಾ ಇಲ್ಲ, ಕರೆಕ್ಟ್ ತಾನೆ? ಅದಕ್ಕೆ ನೀವು ಸಹ ಟ್ರೈ ಮಾಡಿ ತಿನ್ನಿ, ಮತ್ತು ಹೇಳಿ ಹೆಂಗಾಗ್ತದೆ ಅಂತ. ಚೆನ್ನಾಗಾಗ್ತದೆ, ನಾನು ಟ್ರೈ ಮಾಡಿದ್ದೇನೆ, ನನಗೆ ಇಷ್ಟ ಆಯಿತು. ಅದಕ್ಕೋಸ್ಕರ ಇದು ಇನ್ನೊಮ್ಮೆ ಮಾಡಿ ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ.
ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ.